ಪಾಕಿಸ್ತಾನ ಭಾರತದ ಸೂತ್ರವನ್ನೇ ಕಾಪಿ ಮಾಡ್ತಾ ಇದೆ. ಸರ್ವಪಕ್ಷ ನಿಯೋಗವನ್ನ ರಚಿಸಿರುವ ಪಾಕ್ ಬಿಲಾವಲ್ ಭುಟ್ಟೋಗೆ ಶಾಂತಿ ದೂತನ ಹೊಣೆಯನ್ನ ನೀಡಿದೆ. ವಿದೇಶಗಳಿಗೆ ತೆರಳಿ ಶಾಂತಿ ಮಂತ್ರ ವಿವರಿಸುವಂತ ತಂತ್ರ ಇದಾಗಿದೆ. ನಿನ್ನೆಯಷ್ಟೇ ಭಾರತ ಸರ್ವಪಕ್ಷ ನಿಯೋಗ ರಚಿಸಿತ್ತು. ಪಾಕಿಸ್ತಾನಕ್ಕಿಂತ ನರಕಕ್ಕೆ ಹೋಗೋದೇ ನನಗಿಷ್ಟ ಅಂತ ಬಾಲಿವುಡ್ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ಹೇಳಿದ್ದಾರೆ. ಪಾಕ್ ಹಾಗೂ ನರಕ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ ನಾನು ನರಕವನ್ನೇ ಆಯ್ಕೆ ಮಾಡ್ತೀನಿ ಅಂತ ಜಾವೇದ್ ಅಖ್ತರ್ ಹೇಳಿದ್ದಾರೆ. ಇಸ್ರೋ ಇವತ್ತು ತನ್ನ 101ನೇ ಉಪಗ್ರಹವನ್ನ ಉಡಾವಣೆ ಮಾಡಿತು. ಬೇಹುಗಾರಿಕೆ ಉಪಗ್ರಹ ಎಂದೇ ಕರೆಯಲಾಗ್ತಾ ಇದ್ದ EOS-09 ಉಪಗ್ರಹವನ್ನ ಇವತ್ತು ಮುಂಜಾನೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕ್ಷೇತ್ರದಿಂದ ಲಾಂಚ್ ಮಾಡಲಾಯಿತು. PSLV C61XL ರಾಕೆಟ್ ಮುಖೇನವಾಗಿ ಈ ಉಪಗ್ರಹವನ್ನ ಉಡಾಯಿಸಲಾಯಿತು. ಇಸ್ರೋ ಇವತ್ತು ಲಾಂಚ್ ಮಾಡಿದ್ದ EOS-09 ಉಪಗ್ರಹ ಭದ್ರತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವ ನಿರೀಕ್ಷೆ ಹುಟ್ಟುಹಾಕಿತ್ತು. ಭಾರತದ ಗಡಿಗಳ ಜೊತೆಗೆ ಶತ್ರು ಪ್ರದೇಶದ ಮೇಲೂ ಕೂಡ ಕಣ್ಣಿಡುವ ಈ ಉಪಗ್ರಹ ಭೂಮಿಯ ಚಿತ್ರವನ್ನು ನಿಖರವಾಗಿ ತೆಗೆಯುವ ಸಾಮರ್ಥ್ಯವನ್ನು ಹೊಂದಿತ್ತು. ಇದನ್ನ ಬೇಹುಗಾರಿಕಾ ಉಪಗ್ರಹ ಎಂದೇ ಕರೆಯಲಾಗುತ್ತೆ. ಇವತ್ತು ಮುಂಜಾನೆ 5:20ಕ್ಕೆ ಉಡಾವಣೆಯಾದಂತ EOS-09 ಉಪಗ್ರಹ ಬಾಹ್ಯಾಕಾಶ ಕಕ್ಷೆ ಸೇರುವಲ್ಲಿ ವಿಫಲ ಆಗಿದೆ. ಮೂರನೇ ಹಂತದಲ್ಲಿ ಎದುರಾದಂತಹ ತಾಂತ್ರಿಕ ಸಮಸ್ಯೆಯಿಂದ ಕಕ್ಷೆ ಸೇರದೆ ಉಪಗ್ರಹ ಉಡಾವಣೆ ವಿಫಲ ಆಗಿದೆ ಅಂತ ಇಸ್ರೋ ಮುಖ್ಯಸ್ಥರು ಹೇಳಿದ್ದಾರೆ. ಪಾಕ್ ಪೋಸ್ಟ್ ಹಾಗೆ ಟವರ್ಗಳನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಈ ವಿಡಿಯೋ TV9ಗೆ ಲಭ್ಯವಾಗಿದೆ. ಜಮ್ಮು ಸೆಕ್ಟರ್ ಎದುರಿನ ಪೋಸ್ಟ್ಗೆ ಶರವೇಗದಲ್ಲಿ ಕ್ಷಿಪಣಿ ನುಗ್ಗಿದೆ. ಕಣ್ಣು ಮಿಟುಕಿಸುವಷ್ಟರಲ್ಲಿ ಪೋಸ್ಟ್ ಹಾಗೆ ಟವರ್ ಅನ್ನ ಉಡೀಸ್ ಮಾಡಿದೆ. ಆಪರೇಷನ್ ಸಿಂಧೂರ್ನ ಮತ್ತೊಂದು ವಿಡಿಯೋ ಬಿಡುಗಡೆಯಾಗಿದೆ. ಪಾಕಿಸ್ತಾನ ಉಗ್ರ ನೆಲೆಗಳನ್ನ ಉಡೀಸ್ ಮಾಡಿದಂತ ವಿಡಿಯೋ ಹೊರಬಿದ್ದಿದೆ. ಭಾರತೀಯ ಯೋಧರು ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದ್ದೇವೆ ಅಂತ ವಿಡಿಯೋ ಮಾಡಿದ್ದಾರೆ. ಪಾಕ್ ಸೇನೆ ಮತ್ತು ISI ಜೊತೆ ಜ್ಯೋತಿ ನಿಕಟ ಸಂಪರ್ಕ ಹೊಂದಿದ್ದಂತ ವಿಚಾರ ಬಯಲಾಗ್ತಾ ಇದೆ. ಜ್ಯೋತಿ ಪಾಕಿಸ್ತಾನ ಸೇನೆ ಹಾಗೆ ISIನ ಹಿರಿಯ ಅಧಿಕಾರಿಗಳನ್ನ ಭೇಟಿಯಾಗ್ತಾ ಇದ್ಲು. ಹಲವು ಉನ್ನತ ಮಟ್ಟದ ಪಾರ್ಟಿಗಳಲ್ಲಿ ಭಾಗವಹಿಸಿದ್ಲು. ISI ಜೊತೆ ಇಂಡೋನೇಷ್ಯಾಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ಲು. 2024ರಲ್ಲಿ ಕಾಶ್ಮೀರ ದಾಲ್ ಸರೋವರದ ಬಳಿ ಜ್ಯೋತಿ ಮಲ್ಹೋತ್ರಾ ಸಂಚಾರ ಮಾಡಿದ್ರು. ಶ್ರೀನಗರ ಹಾಗೆ ಬಲಿಹಾಲ್ ರೈಲ್ವೆ ರೂಟ್ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾಳೆ. ಈ ವೇಳೆ ಜ್ಯೋತಿ ಪಾಕ್ ಗುಪ್ತಚರ ದಳ ISI ಜೊತೆ ನಿಕಟ ಸಂಪರ್ಕದಲ್ಲಿದ್ಲು ಅಂತಾನೂ ಹೇಳಲಾಗ್ತಾ ಇದೆ. ಬೂಟಾಟಿಕೆಗೆ 4 ಫ್ಲೈಟ್ ಹಾರಿಸಿದ್ದಾರೆ ಎಂದಿದ್ದ ಕೊತ್ತೂರು ಮಂಜುನಾಥ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ತಿರುಗೇಟನ್ನು ಕೊಟ್ಟಿದ್ದು, ತುಮಕೂರಿನಲ್ಲಿ ಮಾತನಾಡ್ತಾ ಇಂಥ ನೀಚರು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು, ಇಂಥವರಿಗೆ ರಕ್ಷಣೆಯನ್ನ ಯಾರೂ ಕೊಡಬಾರ್ದು ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೈ ಶಾಸಕ ಕೊತ್ತೂರು ಮಂಜುನಾಥ್ಗೆ ಪರೋಕ್ಷವಾಗಿ ಅಯೋಗ್ಯ ಅಂತ ಹೇಳಿದ್ದಾರೆ. ಬೂಟಾಟಿಕೆಗೆ ಫ್ಲೈಟ್ ಹಾರಿಸಿದ್ದಾರೆ ಅನ್ನುವಂಥ ಹೇಳಿಕೆಗೆ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಪಾಕ್ ಪರ ಹೇಳಿಕೆ ಕೊಡಬಾರ್ದು, ಆ ಅಯೋಗ್ಯರು ಕೆಲವರು ಹೇಳಿಕೆ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಾಕ್ ಪರ ಇದೆ ಎಂದಿದ್ದ ಛಲವಾದಿ ನಾರಾಯಣ ಸ್ವಾಮಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿಗೆ ಇತಿಹಾಸ ಗೊತ್ತಿದೆಯಾ? RSS ಚಡ್ಡಿ ಹೊತ್ತ ತಕ್ಷಣ ದೊಡ್ಡ ಲೀಡರ್ ಆಗೋದಿಲ್ಲ, ಮೊದಲು ಛಲವಾದಿ ರಾಜೀನಾಮೆ ಕೊಟ್ಟು ಮಾತನಾಡಲಿ ಅಂತ ಆಗ್ರಹಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕದನ ವಿರಾಮವನ್ನ ಯಾಕೆ ಘೋಷಣೆ ಮಾಡ್ತಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರಿಯಾಂಕ್, ನಮ್ಮ ವಿದೇಶಾಂಗ ನೀತಿಯ ತೀರ್ಮಾನ ಕೈಗೊಳ್ಳುತ್ತಾ ಇರೋದು ಯಾರು, ಮೋದಿನಾ ಟ್ರಂಪಾ ಅಂತ ಪ್ರಶ್ನಿಸಿದ್ದಾರೆ. ನಾವು ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮುಂದುವರೆದು ಸೋಫಿಯಾ ಕುರೇಶಿ ಬಗ್ಗೆ ಮಧ್ಯಪ್ರದೇಶದ ಸಚಿವರು ಮಾತನಾಡ್ತಾರೆ. ಅವರನ್ನ ಯಾಕೆ ಸಚಿವ ಸಂಪುಟದಿಂದ ವಜಾ ಮಾಡ್ತಿಲ್ಲ, ಇವರಿಂದ ನಾವು ಕಲಿಬೇಕಾ ಅಂತ ಕೇಳಿದ್ದಾರೆ. ರಾಜ್ಯದಲ್ಲಿರೋದು ಬೇಜವಾಬ್ದಾರಿ ಸರ್ಕಾರ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರದ ಸಾಧನಾ ಸಮಾವೇಶದ ವಿರುದ್ಧ ಲೇವಡಿ ಮಾಡಿ ಗ್ಯಾರಂಟಿ ಹಣದಲ್ಲಿ ಬೋರ್ ಬಾವಿ ತೆಗೆದಿದ್ದಾರೆ ಅಂತ ಬುರುಡೆ ಬಿಡುವುದು ಇವರ ಸಾಧನೆ ಅಂತ ಹೇಳಿದ್ದಾರೆ. ಪಾಕ್ ಮಿತ್ರ ಟರ್ಕಿ ಅಜರ್ಬೈಜಾನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಎರಡೂ ರಾಷ್ಟ್ರಗಳಿಂದ ಆಮದಾಗ್ತಾ ಇದ್ದಂತ ಡ್ರೈ ಫ್ರೂಟ್ಸ್ ಬ್ಯಾನ್ಗೆ ಮಧ್ಯಪ್ರದೇಶದ ಗ್ವಾಲಿಯರ್ ವರ್ತಕರು ನಿರ್ಧರಿಸಿದ್ದಾರೆ. ಡ್ರೈ ಫ್ರೂಟ್ಸ್ ಸೇರಿದಂತೆ ಟರ್ಕಿ ವಸ್ತುಗಳ ಖರೀದಿಗೆ ಹಿಂದೇಟು ಹಾಕ್ತಿದ್ದಾರೆ. IIT ಬಾಂಬೆ ಟರ್ಕಿ ಜೊತೆಗಿನ ವಿಶ್ವವಿದ್ಯಾಲಯಗಳೊಂದಿಗಿನ ತನ್ನ ಎಲ್ಲಾ ಒಪ್ಪಂದ ರದ್ದು ಮಾಡಿಕೊಂಡಿದೆ. ದೇಶದ ಭದ್ರತೆ ಹಾಗೂ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಬಗ್ಗೆ IIT ಬಾಂಬೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡಕ್ಕೂ ಪಾಕ್ ಪ್ರಜೆಗಳು ಕಾಲಿಟ್ರ ಅನ್ನುವಂತ ಶಂಕೆ ಶುರುವಾಗಿದೆ. ಈ ಬಗ್ಗೆ ಶಾಸಕ ಅರವಿಂದ್ ಬೆಲ್ಲತ್ ಪೊಲೀಸ್ ಆಯುಕ್ತ N ಶಶಿಕುಮಾರ್ಗೆ ಪತ್ರವನ್ನ ಬರೆದಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ನಿವೃತ್ತ ಸೇನಾಧಿಕಾರಿಗಳು ಆಪರೇಷನ್ ಸಿಂಧೂರ ಬೆಂಬಲಿಸಿ ಧಾರವಾಡದಲ್ಲಿ ರ್ಯಾಲಿ ನಡೆಸಿದ್ರು. ಕಲಾಭವನದಿಂದ ಆರಂಭ ಆದಂತ ಮೆರವಣಿಗೆ ಕಾರ್ಗಿಲ್ ಸ್ತೂಪದವರೆಗೂ ನಡೆಯಿತು. ಮೆರವಣಿಗೆಯಲ್ಲಿ ಸೇನೆಯ 3 ವಿಭಾಗದ ನಿವೃತ್ತ ಸೈನಿಕರು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಕಾರಣಕ್ಕೆ ತುಮಕೂರಿನಲ್ಲಿ ಬಿಜೆಪಿ ತಿರಂಗ ಯಾತ್ರೆ ನಡೆಸಿದೆ. 300 ಅಡಿಯ ತ್ರಿವರ್ಣ ಧ್ವಜದೊಂದಿಗೆ ಯಾತ್ರೆ ಶುರುವಾಯಿತು. ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸ್ಥಳೀಯ ಶಾಸಕರು, ಸ್ವಾಮೀಜಿಗಳು, ಶಾಲಾ ಮಕ್ಕಳು ಭಾಗಿಯಾಗಿದ್ದರು.
ಬೆಂಗಳೂರಿನಲ್ಲಿ ತನ್ನ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ ಮೂಲಕ ಕನ್ನಡಿಗರನ್ನ ಕೆಣಕಿದ್ದ ಹೋಟೆಲ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಕನ್ನಡಿಗರಿಗೆ ಅಪಮಾನ ಮಾಡಿದ್ದ ಜಿಎಸ್ ಸೂಟ್ ಹೋಟೆಲ್ ಸೀಸ್ ಮಾಡಲಾಗಿದೆ. ಪ್ರಕರಣ ಸಂಬಂಧ ಈಗಾಗಲೇ ಮ್ಯಾನೇಜರ್ ಸರ್ಫರಾಜ್ ಬಂಧನವಾಗಿದೆ. ಮಾಲೀಕ ಜಂಸದ್ ಕೇರಳದಲ್ಲಿ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕುಖ್ಯಾತ ಕಳ್ಳ ಪ್ರದೀಪ್ ಅಲಿಯಾಸ್ OLX ಪ್ರದೀಪ್ ಬಂಧನವಾಗಿದೆ. OLX ನಲ್ಲಿ ಬೈಕ್ ಮಾರಾಟಗಾರರನ್ನ ಹುಡುಕ್ತಾ ಇದ್ದಂತ ಪ್ರದೀಪ್ ಟೆಸ್ಟ್ ಡ್ರೈವ್ಗೆ ಅಂತ ಬೈಕ್ ತಗೊಂಡೋಗಿ ಪರಾರಿ ಆಗ್ತಾ ಇದ್ದ. ಮೂಲತಃ ಕಡೂರಿನವನಾಗಿರುವಂತಹ ಪ್ರದೀಪ್ ನೆಲಮಂಗಲದಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ಪ್ರೀತಿಸಿ ಮದುವೆಯಾಗಿದ್ದ ದಂಪತಿಗೆ ಸಮುದಾಯ ಬಹಿಷ್ಕಾರ ಹಾಕಿದೆ. ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದಲ್ಲಿ ಅಮಾನವೀಯ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರೀತಿಸಿ ಮದುವೆಯಾದ ಹನುಮಂತಪ್ಪ ದಂಪತಿ ಹಾಗೆ ಹನುಮಂತಪ್ಪ ತಂದೆ ತಾಯಿಗೆ ಬಹಿಷ್ಕಾರ ಹಾಕಲಾಗಿದೆ. ಬಹಿಷ್ಕಾರಕ್ಕೊಳಗಾದವರು ಕಣ್ಣೀರು ಹಾಕ್ತಾ ಇದ್ದಾರೆ. ದಕ್ಷಿಣ ಕನ್ನಡದ ಧರ್ಮಸ್ಥಳ ಮೂಲದ ಯುವತಿ ಪಂಜಾಬ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಆಕಾಂಕ್ಷಾ ಎಸ್ ನಾಯರ್ ಪಂಜಾಬ್ನ ಎಲ್ಸಿಯ ಪಗ್ವಾಡ ಕಾಲೇಜಿನಲ್ಲಿ ಸರ್ಟಿಫಿಕೇಟ್ ತರೋದಕ್ಕೆ ಹೋಗಿರ್ತಾರೆ. 3ನೇ ಮಹಡಿಯಿಂದ ಈ ಸಂದರ್ಭದಲ್ಲಿ ಬಿದ್ದು ಸಾವನ್ನಪ್ಪಿರೋದಾಗಿ ಪೊಲೀಸರು ಕುಟುಂಬಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬೈಕ್ ಓಡಿಸ್ತಾ ಇದ್ದ ವೇಳೆ ಮೀಟಿಂಗ್ ಅಟೆಂಡ್ ಮಾಡದಂತ ಒಬ್ಬ ಸವಾರನಿಗೆ ದಂಡ ಹಾಕಲಾಗಿದೆ. ಬೈಕ್ ಸವಾರ ಹೆಲ್ಮೆಟ್ ಧರಿಸದೆ ಚಲಿಸ್ತಾ ಇದ್ದ ಬೈಕ್ನಲ್ಲಿ ಮೊಬೈಲ್ ಬಳಸ್ತಾ ಇದ್ದ. ಈ ವಿಡಿಯೋ ಆಧಾರದ ಮೇಲೆ ವೈಟ್ಫೀಲ್ಡ್ ಸಂಚಾರ ಪೊಲೀಸರು ದಂಡ ಹಾಕಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡಿದ್ದ ಬಳ್ಳಾರಿ ಜಿಲ್ಲೆಯ TV9 ಕ್ಯಾಮರಾಮನ್ ಸಂತೋಷ್ ಉಸಿರು ಚೆಲ್ಲಿದ್ದಾರೆ. ಸಂತೋಷ್ ಮೇ 7ನೇ ತಾರೀಕಿನಂದು ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿರ್ತಾರೆ. ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದ್ದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಸೊಲ್ಲಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಸಂತೋಷ್ ಮೃತಪಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರ ನಗರದಲ್ಲಿ ಹೋಟೆಲ್ನ ಶಟರ್ ಮುರಿದು ಕಳ್ಳತನ ಮಾಡಲಾಗಿದೆ. ಖದೀಮಾ ನಂದಿನಿ ಹೋಟೆಲ್ನಲ್ಲಿದ್ದ 20,000ಕ್ಕೂ ಹೆಚ್ಚು ಹಣ ಎಗರಿಸಿದ್ದಾರೆ. ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿನ ಮರಳು ಅಡ್ಡೆ ಮೇಲೆ ತಹಶೀಲ್ದಾರ್ ದಂಪತಿ ರೇಡ್ ಮಾಡಿದ್ದಾರೆ. ಶೃಂಗೇರಿ ತಹಶೀಲ್ದಾರ್ ಅನೂಪ್ ಕೊಪ್ಪ ತಹಶೀಲ್ದಾರ್ ಲಿಖಿತ ದಾಳಿಯನ್ನು ನಡೆಸಿದ್ದಾರೆ. ಉಪಲೋಕಾಯುಕ್ತ ಬಿ ವೀರಪ್ಪ ಮಂಡ್ಯದ ಕೆಆರ್ಪೇಟೆ ರೌಂಡ್ಸ್ ಹಾಕಿದ್ದಾರೆ. ಮಳೆಯಿಂದ ಅಧ್ವಾನವಾಗಿರುವಂತಹ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕಂಡು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಸರ್ಕಾರಿ ಜಮೀನು ಒತ್ತುವರಿ ತೆರವಿಗೆ ತೆರಳಿದ್ದಂತ ಆರ್ಐ ಹಾಗೆ ವಿಎಸ್ ಮೇಲೆ ಹಲ್ಲೆಗೆ ಯತ್ನಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಬೆಂಗಳೂರು ಉತ್ತರ ತಾಲೂಕಿನ ಮೈಲನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಖದೀಮರು ಸ್ಕೂಟರ್ನಲ್ಲಿ ಬಂದು ಟ್ಯಾಪ್ ಕದ್ಕೊಂಡು ಹೋಗಿದ್ದಾರೆ. ಹನುಮಂತನಗರದಲ್ಲಿ ನಿನ್ನೆ ಸಂಜೆ 7:10ರ ಸುಮಾರಿಗೆ ಕೈಚಳಕ ತೋರಿಸಿದ್ದಾರೆ. ಸ್ಕೂಟಿಯಲ್ಲಿ ಬಂದು ಈ ಕೃತ್ಯ ಎಸಗಿದ್ದಾರೆ. ನಿನ್ನೆ ಸುರಿದ ಮಳೆಗೆ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳು ಬಾಯಿ ತೆರೆದಿವೆ. ಬೃಹತ್ ಗಾತ್ರದ ಗುಂಡಿಗಳು ಬಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಗ್ರೇಟರ್ ಬೆಂಗಳೂರಿನ ರಸ್ತೆಗಳು ಇದೇನಾ ಸ್ವಾಮಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಾವೇರಿಯ ಇಜಾರಿ ಕಲಾಮಪುರದಲ್ಲಿ ಬಿರುಗಾಳಿಗೆ 60ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳು ಕಂಗಾಲಾಗಿವೆ. ಬಿರುಗಾಳಿ ಮಳೆಗೆ 10ಕ್ಕೂ ಹೆಚ್ಚು ಕುಟುಂಬಗಳ ಜೋಪಡಿ ಹಾರಿ ಹೋಗಿವೆ. ತಮಿಳುನಾಡಿನ ಹಲವೆಡೆ ಭಾರೀ ಮಳೆ ಆರ್ಭಟಿಸ್ತಾ ಇದೆ. ಕಳೆದ ರಾತ್ರಿಯಿಂದಲೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಕೆಲವೆಡೆ ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ಇನ್ನು ಚೆಂಗಲ್ಪಟ್ಟುವಿನಲ್ಲಿ ಸೆಯ್ಯೂರ್ ಮತ್ತು ಮಧುರಂತಕಂನಲ್ಲೂ ಕೂಡ ಭಾರೀ ಮಳೆಯ ಕಾರಣ ಸರ್ಕಾರ ಖರೀದಿಸಿದ 50,000 ಭತ್ತದ ಚೀಲ ಮಳೆಯಲ್ಲಿ ತೊಯ್ದು ಹೋಗಿದೆ. ಮೈಸೂರು ತಾಲೂಕಿನ ಬೋರೆ ಆನಂದೂರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಬೆಂಕಿ ಅನಾಹುತದಿಂದ 3 ಮನೆಗಳು ಸುಟ್ಟು ಹೋಗಿದೆ. ಸ್ಥಳಕ್ಕೆ ಶಾಸಕ GT ದೇವೇಗೌಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಪ್ರತಿ ಕುಟುಂಬಕ್ಕೂ ವೈಯಕ್ತಿಕವಾಗಿ ತಲಾ 1 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. GST ದಿನಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೇಂದ್ರೀಯ GST ಆಯುಕ್ತಾಲಯ ವತಿಯಿಂದ ಇವತ್ತು ಸೈಕಲ್ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಿಂದ ಆರಂಭವಾದ ಸೈಕಲ್ ಮ್ಯಾರಥಾನ್ನಲ್ಲಿ 150 ಸ್ಪರ್ಧಿಗಳು ಭಾಗವಹಿಸಿದ್ದರು. ಮುಖ್ಯ ಉದ್ದೇಶ ಸಶಕ್ತ ಭಾರತ, ಸದೃಢ ಭಾರತ, ಅದು ಎಲ್ಲರಿಗೂ ಅನ್ವಯಿಸುವಂಥದ್ದು. ಮತ್ತು ತೆರಿಗೆ ಸಂಗ್ರಾಹಕರಿಗಂತೂ ಇನ್ನೂ ಅನುಭವಿಸಬೇಕು. ಯಾಕೆಂದರೆ ನಾವು ಆರ್ಥಿಕವಾಗಿ ಸದೃಢ ಆಗದೆ ಹೋದರೆ, ನಾವು ಬರೀ ಆರ್ಥಿಕ ಸದೃಢತೆ ಜೊತೆಗೆ ನಮ್ಮ ವೈಯಕ್ತಿಕ ಸದೃಢತೆ ಇದ್ದರೆ ದೇಶ ಇನ್ನೂ ಪ್ರಗತಿ ಮತ್ತು ವಿಕಾಸವನ್ನು ಹೊಂದದೆ ಅನ್ನೋ ಒಂದು